ಹಲೋ ಹಾಯ್ ನಮಸ್ತೆ ವೀಕ್ಷಕರೇ, ತಮಗೆಲ್ಲರಿಗೂ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ದಿನ ನಾವು ಶ್ರೀಮದ್ ಭಗವದ್ಗೀತೆ ಶ್ಲೋಕಾರ್ಥ ಸಹಿತ ಅಂತಕ್ಕಂತಹ ಸಣ್ಣ ಪಾಕೆಟ್ ಭಗವದ್ಗೀತೆ ಪುಸ್ತಕವನ್ನು ಇವತ್ತಿನ ದಿವಸ ನೋಡೋಣ. ವೀಕ್ಷಕರೇ, ಈ ಒಂದು ಪಾಕೆಟ್ ಭಗವದ್ಗೀತೆ ಪುಸ್ತಕ ತುಂಬ ಚಿಕ್ಕದಾಗಿದೆ, ಚೊಕ್ಕವಾಗಿದೆ. ನಾವು ದೊಡ್ಡದಾದ ಭಗವದ್ಗೀತೆ ಪುಸ್ತಕ ತಗೊಂಡೇ ಓದಬೇಕು ಅಂತೇನೂ ಇಲ್ಲ. ಈ ಒಂದು ಸಣ್ಣ ಪುಸ್ತಕದಲ್ಲೂ ಕೂಡ ಭಗವದ್ಗೀತೆಯ ಎಲ್ಲ ಅಂಶಗಳನ್ನು ಒಳಗೊಂಡಿದೆ. ಇದರಲ್ಲಿ ಎಲ್ಲ 18 ಅಧ್ಯಾಯಗಳು ಕೂಡ ಇದ್ದಾವೆ. ಇದು ಗೀತಾ ಪ್ರೆಸ್ ಗೋರಖ್ಪುರ ಅವರಿಂದ ಮುದ್ರಿತವಾಗಿದೆ. ಈ ಒಂದು ಭಗವದ್ಗೀತೆ ಪುಸ್ತಕವನ್ನು ನಾವು ಸಾಧ್ಯವಾದಷ್ಟು ಯಾವ ರೀತಿ ಸದುಪಯೋಗ ಪಡಿಸ್ಕೋಬೋದು ನಮ್ಮ ಜೀವನದಲ್ಲಿ ಅಂತ ಹೇಳೋದಾದರೆ, ವೀಕ್ಷಕರೇ, ಈ ಪುಸ್ತಕದಲ್ಲಿರ್ತಕ್ಕಂತಹ ಎಲ್ಲ ಅಂಶಗಳನ್ನು ನಾವು ಓದೋದಕ್ಕೆ ಪ್ರಯತ್ನ ಪಟ್ಟರೆ ನಮಗೆ ಕೆಲವೊಂದು ವಿಷಯ ಅರ್ಥ ಆಗುತ್ತೆ, ಕೆಲವೊಂದು ವಿಷಯ ಅರ್ಥ ಆಗಲ್ಲ. ಅದಕ್ಕಿಂತ ಮುಂಚೆ ಯಾರೇ ಆಗಲಿ ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡಾಗ ನಮಗೆ ಇದರಿಂದ ಏನು ಅನುಕೂಲ ಅಂತೇಳಿ ಪ್ರಶ್ನೆ ಮೂಡುತ್ತೆ. ಅಂತಹ ಅನುಕೂಲ ಏನಪ್ಪ ಅಂದರೆ, ಈ ಭಗವದ್ಗೀತೆಯಿಂದ ನೀವು ಯಾರೇ ಆಗಿರಲಿ ತುಂಬ ಕಷ್ಟದ ಸಂದರ್ಭಗಳನ್ನು ಎದುರಿಸಿರ್ತೀರ. ತುಂಬ ಪ್ರಶ್ನೆಗಳ ಸುರಿಮಳೆಯಲ್ಲಿ ನಿಮಗೆ ಉತ್ತರಿಸಲಾಗದಂತಹ ಸಮಸ್ಯೆಗಳನ್ನು ನೀವು ಎದುರುಗೊಂಡಿರ್ತೀರ. ಆ ಪ್ರಶ್ನೆಗಳಿಗೆ ಉತ್ತರಗಳೇ ಸಿಗೋದಿಲ್ಲ. ಸೋತು ಸುಣ್ಣವಾಗಿ ಹೋಗಿರ್ತೀರ. ನಿಮಗೆ ಗೆಲುವೆಂಬುದು ಒಂದು ರೀತಿ ಆಕಾಶ ದೀಪದಂತೆ ಬಹು ಎತ್ತರಕ್ಕೆ ಹೋಗಿರುತ್ತೆ. ನೀವು ಏನೂ ಮಾಡೋಕ್ಕಾಗೋದಿಲ್ಲ, ನನ್ನ ಕೈಲಿ ಆಗೋದೇ ಇಲ್ಲ ಅಂತಕ್ಕಂತಹ ಸಂದರ್ಭದಲ್ಲಿ ಈ ಒಂದು ಭಗವದ್ಗೀತೆ ಪುಸ್ತಕವನ್ನು, ಅದರಲ್ಲೂ ಮುಖ್ಯವಾಗಿ 2ನೇ ಅಧ್ಯಾಯ ಹಾಗೂ 16ನೇ ಅಧ್ಯಾಯವನ್ನು ಓದುವುದರ ಮುಖಾಂತರ ಅವುಗಳಿಗೆ ನಾವು ಉತ್ತರಗಳನ್ನು ಕಂಡುಕೊಳ್ಬೋದು. ಬನ್ನಿ ಹಾಗಾದರೆ 2ನೇ ಅಧ್ಯಾಯ ಹಾಗೂ 16ನೇ ಅಧ್ಯಾಯವನ್ನು ಯಾವ ರೀತಿ ನಾವು ಓದಬೇಕು ಅಂತೇಳಿ ನೋಡ್ತಾ ಹೋಗೋಣ. ನೋಡಿ ವೀಕ್ಷಕರೇ, ಈ ಒಂದು ಸಣ್ಣ ಪುಸ್ತಕದಲ್ಲಿ ಭಗವದ್ಗೀತೆಯಲ್ಲಿ ಎಲ್ಲ 18 ಅಧ್ಯಾಯಗಳ ಶ್ಲೋಕ ಹಾಗೂ ಭಾವಾರ್ಥ ಎರಡು ತುಂಬ ಸ್ಫುಟವಾಗಿ ಚೊಕ್ಕವಾಗಿ ಕೊಟ್ಟಿದ್ದಾರೆ. ಇದನ್ನು ನೀವು ತಗೊಂಡು ಚೆನ್ನಾಗಿ ಬಳಸ್ಕೊಬೋದು. ಕನ್ನಡದಲ್ಲಿದೆ, ಅರ್ಥವಾಗುವಂತಹ ಸರಳ ಭಾಷೆಯಲ್ಲಿದೆ. ಎಷ್ಟು ಚೆನ್ನಾಗಿದೆ ಅಂದರೆ, ಈ ಪುಸ್ತಕವನ್ನು ನೀವು ಎಷ್ಟು ಓದಿದರೂ ಕೂಡ ಕಡಿಮೆ ಅನ್ಬೋದು. ನೋಡಿ ವೀಕ್ಷಕರೇ, ಈಗ ನಾವು ಒಂದೇ ಸರಿಗೆ 2ನೇ ಅಧ್ಯಾಯಕ್ಕೆ ಹೋಗೋಣ. ನೋಡಿರಿ, ಈ ಒಂದು 2ನೇ ಅಧ್ಯಾಯ ಸಾಂಖ್ಯಯೋಗ ಅಂಥೇಳಿ ಪ್ರಾರಂಭವಾಗುತ್ತೆ. ಇದರಲ್ಲಿ ಒಟ್ಟು 72 ಶ್ಲೋಕಗಳಿದ್ದಾವೆ ವೀಕ್ಷಕರೇ. 2ನೇ ಅಧ್ಯಾಯದಲ್ಲಿ 72 ಶ್ಲೋಕಗಳಿದ್ದಾವೆ. ನೋಡಿರಿ, 72ನೇ ಶ್ಲೋಕ ಇದೆ. ನೀವು ಏನು ಮಾಡಬೇಕಪ್ಪ ಅಂದರೆ, ಈ ಒಂದು 2ನೇ ಅಧ್ಯಾಯದಲ್ಲಿ ನೀವು ಸಾಧ್ಯವಾದರೆ ಶ್ಲೋಕವನ್ನು ಓದ್ಬೋದು. ಇಲ್ಲ ಅಂದರೆ ಈ ಶ್ಲೋಕದ ಕೆಳಗಡೆ ಇರ್ತಕ್ಕಂತಹ ಭಾವಾರ್ಥನಾದರೂ ನೀವು ಓದ್ಬೋದು. ಯಾವ ರೀತಿ ಓದಬೇಕಪ್ಪ ಅಂದರೆ, ಪ್ರತಿದಿನ ಸಂಜೆ ಮುಖ ತೊಳೆದುಕೊಂಡು ಅಥವಾ ಸ್ನಾನದ ನಂತರ ಪ್ರತಿದಿನ 10 ಶ್ಲೋಕಗಳನ್ನು ಅಥವಾ 10 ಭಾವಾರ್ಥಗಳನ್ನು ಓದ್ಬೋದು. ಅಥವಾ ನೀವು ಶ್ಲೋಕ ಭಾವಾರ್ಥ ಎರಡೂ ಓದ್ತೀನಂದರೂ ಸರಿ, ಇಲ್ಲ ನನಗೆ ಶ್ಲೋಕ ಓದೋಕ್ಕಾಗಲ್ಲ ಅಂದರೆ ಇದರ ಭಾವಾರ್ಥನಾದರೂ ಓದ್ಬೋದು. ಇದು ನನಗೇನು ಅರ್ಥ ಆಗಲಿಲ್ಲ ಅಂತೇಳಿ ಭಾವಿಸಬೇಡಿ. ನೀವು ಇದನ್ನು ಯಾಂತ್ರಿಕವಾಗಿ ಪ್ರತಿದಿನ ಸಂಜೆ ಮಾಡಿದರೂ ಕೂಡ, ಇದು ಏನಿಲ್ಲ ಅಂದರೂ ಕೂಡ 6 ದಿನಕ್ಕೆ ಈ ಒಂದು 2ನೇ ಅಧ್ಯಾಯ ಮುಗಿದೋಗುತ್ತೆ ವೀಕ್ಷಕರೇ. ಈ ರೀತಿಯಾಗಿ ನೀವು ಈ 2ನೇ ಅಧ್ಯಾಯ ಆದ ನಂತರ 6 ದಿನದ ನಂತರ ಈ ಒಂದು 16ನೇ ಅಧ್ಯಾಯವನ್ನು 16ನೇ ಅಧ್ಯಾಯ ದೈವಾಸುರ ಸಂಪದ್ವಿಭಾಗ ಯೋಗ ಶ್ರೀ ಭಗವಾನ್ ವಾಚ ಅಂತೇಳಿ ಪ್ರಾರಂಭ ಆಗುತ್ತೆ. ಇದರಲ್ಲಿ 24 ಶ್ಲೋಕಗಳಿದ್ದಾವೆ. 16ನೇ ಅಧ್ಯಾಯದಲ್ಲಿ 24 ಶ್ಲೋಕ ಅಂತಂದರೆ ಇದು 2 ದಿನಕ್ಕೆ ಮುಗಿದೋಗುತ್ತೆ ವೀಕ್ಷಕರೇ. 1 ದಿನಕ್ಕೆ 10 ಶ್ಲೋಕ ಅಂದರೆ 2 ದಿನಕ್ಕೆ ಮುಗಿದೋಗುತ್ತೆ. ಈ ರೀತಿಯಾಗಿ ನೀವು 6 ತಿಂಗಳಿಂದ 1 ವರ್ಷದವರೆಗೂ ಈ ರೀತಿ 2ನೇ ಅಧ್ಯಾಯ ಹಾಗೂ 16ನೇ ಅಧ್ಯಾಯದ ಶ್ಲೋಕ ಹಾಗೂ ಭಾವಾರ್ಥಗಳನ್ನು ಎರಡನ್ನೂ ನಿಧಾನವಾಗಿ ಯಾಂತ್ರಿಕವಾಗಿ ನೀವು ಏನು ಅರ್ಥ ಮಾಡ್ಕೊಂಡಲ್ಲಿ ಓದ್ತಾ ಹೋದ್ರೂ ಕೂಡ ನಿಮಗೆ ಬರ್ತಾ ಎಲ್ಲ ವಿಚಾರಗಳು ಅರ್ಥ ಆಗುತ್ತೆ. ನಿಮಗೆ ಬಂದಿರತಕ್ಕಂತಹ ಸಮಸ್ಯೆಗಳಿಗೆ ಏನು ಪರಿಹಾರ, ಅದಕ್ಕೆ ನಾನೇನು ಮಾಡಬೇಕು, ನಿಮಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಸಾಮರ್ಥ್ಯವನ್ನು ಈ ಶ್ಲೋಕಗಳು ನಮಗೆ ಒದಗಿಸ್ತವೆ. ಅದು ಹೇಗೆ ಬರುತ್ತೆ, ಏನು ಬರುತ್ತೆ ಅಂದರೆ ನೀವು ಒಂದು ಸ್ವಲ್ಪ ಪ್ರಯತ್ನ ಮಾಡಿ ನೋಡ್ಬೋದು ವೀಕ್ಷಕರೇ. ಇದರಲ್ಲಿ ಇವತ್ತಿನ ದಿವಸ ನಾವು ಶ್ರೀಮದ್ ಭಗವದ್ಗೀತೆ 2ನೇ ಅಧ್ಯಾಯ ಸಾಂಖ್ಯಯೋಗ ಸಂಜಯ ಉವಾಚ
ಇದರಿಂದ ನಾವು ಪ್ರಾರಂಭ ಮಾಡೋಣ. ತಂ ತಥಾ ಕೃಪಯಾವಿಷ್ಟಮಶ್ರುಪೂರ್ಣಾ ಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಮುವಾಚ ಮಧುಸೂದನಃ. ಸಂಜಯನು ಹೇಳಿದನು, ಹೀಗೆ ಕರುಣೆಯಿಂದ ವ್ಯಾಪ್ತನಾದ, ಕಂಬನಿ ತುಂಬಿ ವ್ಯಾಕುಲ ಕಣ್ಣುಗಳುಳ್ಳವನಾದ, ಶೋಕಿಸುತ್ತಿರುವ ಅರ್ಜುನನಲ್ಲಿ ಭಗವಾನ್ ಮಧುಸೂದನನು ಹೀಗೆ ಹೇಳಿದನು. ಶ್ರೀ ಭಗವಾನ್ ವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟಮಸ್ವರ್ಗ್ಯಮಕೀರ್ತಿ ಕರಮರ್ಜುನ. ಭಗವಂತ ಹೇಳಿದನು, ಹೇ ಅರ್ಜುನ, ನಿನಗೆ ಈ ಯುದ್ಧಾರಂಭದ ಈ ವಿಷಮ ಸಮಯದಲ್ಲಿ ಇಂತಹ ಮೋಹವು ಯಾವ ಕಾರಣದಿಂದ ಉಂಟಾಯಿತು? ಏಕೆಂದರೆ ಇದು ಶ್ರೇಷ್ಠ ಪುರುಷರಿಂದ ಆಚರಿಸಿದ ಸ್ವರ್ಗವನ್ನು ಕೊಡದಿರುವ ಮತ್ತು ಕೀರ್ತಿಕಾರಕವೂ ಅಲ್ಲ. 3ನೇ ಶ್ಲೋಕ. ಕ್ಲೈಬ್ಯಂ ಆಸ್ಮಗಮಃ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತಪ. ಹೇ ಪಾರ್ಥ, ನಪುಂಸಕತ್ವವನ್ನು ಹೊಂದಬೇಡ, ನಿನಗೆ ಇದು ಉಚಿತವಲ್ಲ. ಹೇ ಪರಂತಪ, ಹೃದಯದ ತುಚ್ಛವಾದ ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕಾಗಿ ಎದ್ದು ನಿಲ್ಲು. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ಅರ್ಜುನನು ಹೇಳಿದನು, ಹೇ ಮಧುಸೂದನ, ಯುದ್ಧದಲ್ಲಿ ನಾನು ಭೀಷ್ಮ ಪಿತಾಮಹರ ಮತ್ತು ದ್ರೋಣಾಚಾರ್ಯರ ವಿರುದ್ಧ ಬಾಣಗಳಿಂದ ಹೇಗೆ ಯುದ್ಧ ಮಾಡಲಿ? ಏಕೆಂದರೆ ಹೇ ಹರಿಸೂದನನೇ, ಅವರಿಬ್ಬರೂ ಪೂಜನೀಯರಾಗಿದ್ದಾರೆ. ಗುರುನಹತ್ವಾಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಅದಕ್ಕಾಗಿ ಈ ಮಹಾನುಭಾವರಾದ ಗುರುಜನರನ್ನು ಕೊಲ್ಲದೆ ನಾನು ಈ ಲೋಕದಲ್ಲಿ ಭಿಕ್ಷೆ ಬೇಡಿ ತಿನ್ನುವುದು ಶ್ರೇಯಸ್ಕರವೆಂದು ಭಾವಿಸುತ್ತೇನೆ. ಏಕೆಂದರೆ ಗುರುಜನರನ್ನು ಕೊಲ್ಲುವುದರಿಂದ ಈ ಲೋಕದಲ್ಲಿ ರಕ್ತದಿಂದ ತೊಯ್ದಿರುವ ಅರ್ಥ ಮತ್ತು ಕಾಮರೂಪಿ ಭೋಗಗಳನ್ನೇ ಭೋಗಿಸುವುದಲ್ಲ. ನಾ ಚೈತದ್ವಿದ್ಮಃ ಕತರನ್ನೋ ಗರಿಯೋ ಯದ್ವಾ ಜಯೇಮ ಯದಿ ವಾ ನೋ ಜಯೇಯಃ ಯಾನೇವ ಹತ್ವಾನ ಜಿಜೀವಿಷಾಮ ಸ್ಥೇವ ಸ್ಥಿತಾಃ ಪ್ರಮುಖೇ ಧಾರ್ತಾರಾಷ್ಟ್ರಾಃ. ಯುದ್ಧ ಮಾಡುವುದು ಅಥವಾ ಮಾಡದಿರುವುದು ಇವೆರಡರಲ್ಲಿ ಯಾವುದು ಶ್ರೇಷ್ಠವೆಂಬುದನ್ನು ನಾವು ಅರಿಯೆವು. ಅಥವಾ ಅವರನ್ನು ನಾವು ಗೆಲ್ಲುವೆವೋ, ನಮ್ಮನ್ನು ಅವರು ಗೆಲ್ಲುವರೋ ಎಂಬುದು ಅರಿಯೆವು. ಅಲ್ಲದೆ ಯಾರನ್ನು ಕೊಂದು ನಾವು ಜೀವಿಸಲು ಇಷ್ಟಪಡುವುದಿಲ್ಲವೋ ಅವರೇ ನಮ್ಮ ಆತ್ಮೀಯರಾದ ಧೃತರಾಷ್ಟ್ರನ ಪುತ್ರರು ನಮ್ಮ ಎದುರು ಪ್ರತಿಸ್ಪರ್ಧಿಗಳಾಗಿ ನಿಂತಿದ್ದಾರೆ. ಕಾರ್ಪಣ್ಯ ದೋಷೋಪಹ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಃ ಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ಯೇಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ. ಆದ್ದರಿಂದ ಹೇಡಿತನ ರೂಪಿ ದೋಷದಿಂದ ನಷ್ಟವಾಗಿರುವ ಸ್ವಭಾವವುಳ್ಳವನೂ ಹಾಗೂ ಧರ್ಮದ ವಿಷಯದಲ್ಲಿ ಮೋಹಿತ ಚಿತ್ತನಾಗಿರುವ ನಾನು ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ. ನಿಶ್ಚಯವಾಗಿ ಶ್ರೇಯಸ್ಕರವಾದ ಸಾಧನೆಯನ್ನು ನನಗಾಗಿ ಹೇಳು. ನಾನು ನಿನ್ನ ಶಿಷ್ಯನಾಗಿದ್ದೇನೆ. ಆದುದರಿಂದ ನಿನ್ನಲ್ಲಿ ಶರಣಾಗಿರುವ ನನಗೆ ಉಪದೇಶವನ್ನು ಮಾಡು. ನಾಹಿ ಪ್ರಪಶ್ಯಾಮಿ ಮಮಾಪನುದ್ಯಾದ್ ಯಚ್ಛೋಕಮಚ್ಛೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾವಸಪತ್ನಂ ವೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಏಕೆಂದರೆ ಪೃಥ್ವಿಯ ಶತ್ರುರಹಿತವಾದ ಧನ ಧಾನ್ಯ ಸಮೃದ್ಧವಾದ ರಾಜ್ಯ ದೊರೆತರೂ ಅಥವಾ ದೇವತೆಗಳ ಒಡೆತನವನ್ನು ಪಡೆದರೂ ನನ್ನ ಇಂದ್ರಿಯಗಳನ್ನು ಸೊರಗಿಸುತ್ತಿರುವ ಶೋಕವನ್ನು ದೂರ ಮಾಡಬಲ್ಲ ಯಾವ ಉಪಾಯವೂ ನನಗೆ ಕಾಣುವುದಿಲ್ಲ. ಸಂಜಯ ವಾಚ ಏವಂ ಮುಕ್ತ್ವಾ ಋಷಿಕೇಶಂ ಗುಡಾಕೇಶಃ ಪರಂತಪ ನಾಯೋತ್ಸ್ಯಾ ಇತಿ ಗೋವಿಂದ ಮುಕ್ತ್ವಾ ತೂಷ್ಣಿಂ ಬಭೂವಾಹ. ಸಂಜಯನು ಹೇಳಿದನು, ಹೇ ರಾಜ, ನಿದ್ರೆಯನ್ನು ಗೆದ್ದ ಅರ್ಜುನನು ಅಂತರ್ಯಾಮಿ ಭಗವಾನ್ ಶ್ರೀಕೃಷ್ಣನಲ್ಲಿ ಹೀಗೆ ಹೇಳಿ
ನಾನು ಯುದ್ಧ ಮಾಡುವುದಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿ ಸುಮ್ಮನಾದನು. ತಮುವಾಚ ಹೃಷಿಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಹೇ ಭರತವಂಶಿ ಧೃತರಾಷ್ಟ್ರ, ಅಂತರ್ಯಾಮಿ ಭಗವಾನ್ ಶ್ರೀಕೃಷ್ಣನು ಎರಡು ಸೈನ್ಯಗಳ ಮಧ್ಯದಲ್ಲಿ ಶೋಕಿಸುತ್ತಿರುವ ಆ ಅರ್ಜುನನಿಗೆ ನಗುತ್ತಿರುವನಂತೆ ಈ ಮಾತುಗಳನ್ನು ಹೇಳಿದನು. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿವರೆಗೂ ನಾವು ಈ ಒಂದು 2ನೇ ಅಧ್ಯಾಯದ 10 ಶ್ಲೋಕಗಳವರೆಗೆ ಶ್ಲೋಕ ಹಾಗೂ ಭಾವಾರ್ಥ ಎರಡನ್ನೂ ಓದಿದ್ದೀವಿ. ಈ ರೀತಿಯಾಗಿ ಪ್ರತಿದಿನ ಸಂಜೆ ಸೂರ್ಯಾಸ್ತಮದ ನಂತರ ಅಥವಾ ಸೂರ್ಯಾಸ್ತಮದ ಸಮಯದಲ್ಲಿ 5 ಗಂಟೆ ನಂತರ ಪ್ರತಿದಿನ ಈ ಒಂದು ಭಗವದ್ಗೀತೆಯ 2ನೇ ಅಧ್ಯಾಯದ 72 ಶ್ಲೋಕಗಳಲ್ಲಿ ಪ್ರತಿದಿನ 10 ಶ್ಲೋಕಗಳನ್ನು ಓದ್ತಾ ಹೋಗಬೇಕು. ಇದು 6 ದಿನಕ್ಕೆ ಇದು ಮುಗಿದೋಗುತ್ತೆ, 7 ದಿನಕ್ಕೆ ಮುಗಿದೋಗುತ್ತೆ. ನಂತರ 16ನೇ ಅಧ್ಯಾಯದ 24 ಶ್ಲೋಕಗಳನ್ನು ಅವನ್ನು ಕೂಡ 10 ಶ್ಲೋಕಗಳು ಪ್ರತಿದಿನದಂತೆ ಓದಬೇಕು. ಈ ರೀತಿ ನೀವು 6 ತಿಂಗಳಿಂದ 1 ವರ್ಷದವರೆಗೆ ಈ ಶ್ಲೋಕಗಳನ್ನು ಓದುವುದರಿಂದ ನಿಮಗೆ ಬಂದಿರತಕ್ಕಂತಹ ಏನು ತಿಳಿಯದಾಗಿರ್ತಕ್ಕಂತಹ ಪ್ರಶ್ನೆಗಳಿಗೆ, ಹಲವಾರು ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಕಂಡುಕೊಳ್ಳುವಂತಹ ಒಂದು ಸದುಪಯೋಗ, ಒಂದು ಸದಾವಕಾಶ ಸಿಗುತ್ತೆ. ವೀಕ್ಷಕರೇ, ನಮ್ಮ ಮನಸ್ಸಿನ ತೊಳಲಾಟಗಳಿಗೆ ಒಂದು ರೀತಿಯ ಸೈಕಲಾಜಿಸ್ಟ್, ಮನೋಶಾಸ್ತ್ರಜ್ಞನಂತೆ ಶ್ರೀಕೃಷ್ಣ ಪರಮಾತ್ಮ ಕೆಲವೊಂದು ಸೂಕ್ತ ಪರಿಹಾರಗಳನ್ನು ಸೂಚಿಸಿದ್ದಾರೆ. ನಮಗೆ ಅರಿವಿಲ್ಲದಂತೆಯೇ ಕೆಲವೊಂದು ಪರಿಹಾರಗಳು ದೊರೀತಾ ಹೋಗ್ತವೆ. ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ. ಪ್ರತಿದಿನ ಇದನ್ನು ಓದಿ ಒಂದು ಯಶಸ್ಸನ್ನು ಗಳಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪಕ್ಕದಲ್ಲಿ ಬಲಗಡೆ ಭಾಗದಲ್ಲಿ ಕಾಣ್ತಕ್ಕಂತಹ ಬೆಲ್ ಐಕಾನ್ ಬಟನ್ ಒತ್ತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ವಿಡಿಯೋದ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕೃಷ್ಣಂ ವಂದೇ ಜಗದ್ಗುರುಂ.